ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೀವು ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ ನೀವೇ ಬಂದು ಕ್ರಿಯೇಟ್ ಮಾಡಿ ಮಾಡ್ತೀರಾ? ಯಾರೋ ಒಬ್ಬರು ಇವ್ರಿಗೆ ಕೊಟ್ಟಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಎಸ್ ಪಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಯಾರು, ಅವನಿಗೆ ಯಾರು ಕೊಟ್ಟಿದ್ದು ಸ್ಟೇಟ್ಮೆಂಟ್, ಅದನ್ನು ಬಂದು ನೀವು ವೆರಿಫೈ ಮಾಡಿ. ಲೆಟ್ ಹಿಮ್ ಕಮ್ ಟು ದಿ ಬುಕ್ಸ್. ಅವನು ಏನಾದರೂ ಮಾಡೋದಿದ್ದರೆ ನೇರವಾಗಿ ಬಂದು ಮಾಡಬೇಕು. ಈ ಥರ ಬಂದು ಏನೋ ಹೇಳ್ತಾರಲ್ಲ ಅಂಥವರೇ ಬಂದು ಹಿಂದೆಯಿಂದ ಹೊಡೆಯೋದು. ಮುಂದೆ ಬರಬೇಕು. ಏನಾದರೂ ತಪ್ಪು ಇದ್ದರೆ ಬಂದು ಮುಂದೆನೇ ಹೇಳ್ಬೇಕು, ಈ ಥರ ನೀವು ಅನ್ಯಾಯ ಮಾಡ್ತಾ ಇದ್ದೀರ ಅಂತ ಹೇಳ್ಬೇಕು. ಇದೆಲ್ಲ ಏನು ಇಲ್ಲದೆ ಬಂದು ಅನಾನಿಮಸ್ ಲೆಟ್ರ್ ಬರೆಯೋದು, ಆಮೇಲೆ ಬಂದು ಯಾರಿಗೋ ಬಂದು ಪತ್ರಿಕೆನವನು ಬಂದು ಯಾರಾದರೂ ಒಂದು ದುಡ್ಡು ಕೊಟ್ಬಿಟ್ರೆ ಪ್ರೆಸ್ಸಲ್ಲಿ ಹಾಕ್ಬಿಡ್ತಾರೆ ಅಂತೇಳಿ ಅವನ ಹತ್ರ ಕೊಟ್ಟು ಅವನು ಬಂದು ಅವನು ಇಷ್ಟ ಬಂದಂಗೆ ಬರೆದು ಇದು ಮಾಡಿದ್ದಾನೆ. ಸೊ ಇದು ಬಂದು ಒಬ್ಬ ವ್ಯಕ್ತಿನ ಬಂದು ಕೆಟ್ಟದಾಗಿ ಬಂದು ಇದು ಮಾಡೋದು ಮಾಧ್ಯಮದವರಿಗೆ ಅದು ಒಳ್ಳೆಯದಿಲ್ಲ. ಅದು ಎಲ್ಲ ಮಾಧ್ಯಮದವರು ಈ ಥರ ಮಾಡಿದ್ದಲ್ಲ ಇದುವರೆಗೂ. ಇವನು ಮಾತ್ರ ಬಂದು ಈ ಕೋಲಾರ ಅಗ್ನಿ ಪತ್ರಿಕೆಯನ್ನು ಅವನು ಬಂದು ಈ ಥರ ಎಲ್ಲೋ ಪೇಜ್ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ. ಇವನ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆಯನ್ನು ಬಂದು ನಾನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆಲ್ರೆಡಿ ಬಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಮೇಲೆ ಪ್ರೆಸ್ ರಿಜಿಸ್ಟ್ರೇಷನ್ ಆಫ್ ಇಂಡಿಯಾ ಅಂತ ಇಬ್ಬರಿಗೂ ಡೆಲ್ಲಿಗೆ ನಾನು ಮೇಲ್ ಕಳಿಸಿದ್ದೀನಿ. ಸೊ ಅದನ್ನು ಬಂದು ಫಾಲೋಅಪ್ ಮಾಡ್ತೀನಿ. ಆಮೇಲೆ ಈ ಪ್ರೆಸ್ ಇವನು ಅಗ್ನಿಯನ್ನು ಅವನು ಬಂದು ಅವನ ಹೆಸರಲ್ಲಿ ಬಂದು ಪತ್ರಿಕೆ ಇಲ್ಲ, ಅದು ಇರೋದೇ ಬಂದು ಬೇರೆಯವ್ರ ಹೆಸರಲ್ಲಿ. ಇವನ ಹೆಸರಲ್ಲಿ ಬಂದು ಇವನು ಎಡಿಟರ್ ಅಂತ ಹಾಕ್ಕೊಂಡು ಬರೆದಿದ್ದಾನೆ. ಅದು ಬಂದು ಕ್ರಿಮಿನಲ್ ಆ್ಯಕ್ಷನ್ ತೊಗೋತೀವಿ. ನಾನು ಅದ್ರ ಮೇಲೆ ಬಂದು ಇಲ್ಲಿ ಪೊಲೀಸ್ನವರು ಏನು ಮಾಡ್ತಾರೆ ಅಂತ ನೋಡಿದ ಮೇಲೆ ಅದರೆಲ್ಲ ಬಂದು ಕೋರ್ಟಲ್ಲಿ ಹೋಗಿ ನಾನು ಸಿವಿಲ್ ಸೂಟ್ ಫೈಲ್ ಮಾಡ್ತೀನಿ. ಸೊ ಈ ವಿಚಾರವಾಗಿ ಬಂದು ತಿಳಿಸ್ಲಿಕ್ಕೆ ನಾವು ಬಂದಿದ್ವಿ. ಇನ್ನೂ ಏನಾದರೂ ಇದ್ದರೆ ನೀವು ಹೇಳಿ, ಬಿಸಿಲು ಜಾಸ್ತಿ ಬಿಡ್ತಾ ಇದೆ. ನಿಮ್ಮ ಈ ಸುಳ್ಳು ಆರೋಪ ಅಂತೀರಾ, ಈ ಸುಳ್ಳು ಆರೋಪದ ಮೇಲೆ ತಮ್ಮ ಹೋರಾಟ BGML ಕಾರ್ಮಿಕರ ಪರವಾಗಿ ಹೆಂಗಿರ್ತದೆ? ಇಲ್ಲ ಇದರಲ್ಲೇ ಬೇಜಾರಾಗಿ ಏನಾದ್ರು ಕೈ ಬಿಡೋ ಪ್ರಯತ್ನ ಇದೆ? ಈ ಹೋರಾಟದ ಬಗ್ಗೆ ಬೇಕಾದರೆ ನಾನು ಯಾವುದಕ್ಕೂ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದೆ ಸರಿಯೋನಲ್ಲ. ಯಾರೇ ಏನೇ ಬಂದು ನಮ್ಮ ಮೇಲೆ ಹೇಳ್ಕೊಂಡು ಹೋದ್ರೂ ಈ BGML ಕಾರ್ಮಿಕರಿಗೆ ಬಂದು ಕೊನೆ ಉಸಿರು ಇರೋವರೆಗೂ ಬಂದು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇದೆಲ್ಲ ಬಂದು ಚಿಲ್ಲರೆಗಳನ್ನ ಬಂದು ಕೈಯೆಲ್ಲ ತಟ್ಟೋದು, ಇದೆಲ್ಲ ಬಂದು ಇಂಥದ್ದೆಲ್ಲ ಬಂದು ನಾನು ತುಂಬ ನೋಡಿದ್ದೀನಿ. ನಿಮಗೆ ಗೊತ್ತಿದೆ, ನನ್ನ 35 ಇಯರ್ಸ್ ಪೊಲಿಟಿಕಲ್ ಸರ್ವಿಸ್ನಲ್ಲಿ ಎಲ್ಲ ಆರೋಪನೂ ನೋಡಿದ್ದೀನಿ, ಫೇಸ್ ಮಾಡಿದ್ದೀನಿ, ಕ್ರಿಮಿನಲ್ ಆ್ಯಕ್ಷನ್ ತೊಗೊಂಡಿದ್ದೀನಿ. ನೀವೆಲ್ಲ ಬೇಲ್ ಕೊಟ್ಟಿದ್ದಿಲ್ಲ ಅಂದ್ರೂ ನಾನು ಜೈಲಿಗೆ ಹೋಗಿ ಕೂತಿದ್ದೀನಿ BGML ಎಂಪ್ಲಾಯೀಸ್ಗೋಸ್ಕರ. ನಾನೇ ಬಂದು ನನಗೆ ಬೇಲ್ ಬೇಡಪ್ಪ ಅಂತೇಳಿ 3-4 ಜನ ಜೈಲಲ್ಲಿದ್ದವನು ನಾನು. ಅಂಥದ್ದೆಲ್ಲ ನಾನು ನೋಡಿದಾದಮೇಲೆ ಇದು ಯಾರೋ ಈ ಕಿಡಿಕೇಡಿಗಳೆಲ್ಲ ಬಂದು ಈ ಥರ ಬರೆದುಬಿಟ್ಟು ನಾನು ಹಿಂದೆ ಸರಿಯವನಲ್ಲ. ಬಟ್ ನನಗೇನಂತ ಹೇಳಿದ್ರೆ, ರಿಯಾಲಿಟಿ ಸಮ್ಟೈಮ್ಸ್ ವಿಲ್ ಡೈ ಬಿಕಾಸ್ ಆಫ್ ದಿ ಕ್ಯಾಶುವಾಲಿಟಿ, ಬಟ್ ಟ್ರೂತ್ ಅಲೋನ್ ವಿಲ್ ಫೇಲ್ ಅಂತಾರೆ. ಏನೋ ರಿಯಾಲಿಟಿ ಯಾವತ್ತಾದರೂ ಒಂದಿನ ಆಕ್ಸಿಡೆಂಟ್ ಆಗಿ ಬಿದ್ದೋಗುತ್ತಂತೆ, ನಿಜ ಬಿದ್ದೋಗುತ್ತೆ. ಆದರೆ ಒಂದು ದಿನ ಅದು ಎದ್ದು ನಿಂತ್ಕೊಳ್ಳುತ್ತೆ ಅನ್ನೋದು ನೀವೆಲ್ಲ ಮರಿಬಾರ್ದು. ಸೊ ರಿಯಾಲಿಟಿ ಸಮ್ಟೈಮ್ಸ್ ಬಿಕಮ್ಸ್ ಎ ಕ್ಯಾಶುವಾಲಿಟೀಸ್ ಅಟ್ ದಿ ಹ್ಯಾಂಡ್ಸ್ ಆಫ್ ಯಾರ ಹತ್ರ? ವೆಸ್ಟೆಡ್ ಇಂಟ್ರೆಸ್ಟ್ ಆ್ಯಂಡ್ ಟೈಮ್ಸ್. ಅದು ಸಂದರ್ಭವಾದಿಗಳು ಟೈಮ್ ಒಂದು ಸ್ವಲ್ಪ ಹಿಂದೆ ಬನ್ನಿ. ನೀವೆಲ್ಲ ಇಷ್ಟು ದೂರ ಬಂದು ನಾವು SP ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ ವಿಚಾರವಾಗಿ ನಮಗೆ ಸ್ವಲ್ಪ ತಿಳುವಳಿಕೆ ನೀಡಿ ಅಂತ ನೀವು ಕೇಳಿದ್ದೀರಾ. ವಿಚಾರ ಏನಂತ ಹೇಳಿದರೆ, BGML ನೌಕರರು ಮತ್ತು ಈ BGML ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳು ಏನು ಅನಧಿಕೃತವಾಗಿ ಬಂದಿದ್ದಾರೋ ಅವ್ರಿಗೂ ಬಂದು ರೆಗ್ಯುಲರೈಸ್ ಮಾಡಿಕೊಡ್ಬೇಕು. ಅವ್ರಿಗೂ ಬಂದು ಈ ಸರ್ಕಾರದ ಮುಖಾಂತರ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬರೀ STB ಎಂಪ್ಲಾಯೀಸ್ಗೆ ಮಾತ್ರ ನ್ಯಾಯ ಸಿಕ್ಕಿದ್ರೆ ಸರಿಯಿಲ್ಲ, ಬೇರೆಯವ್ರಿಗೂ ಬಂದು ಇಲ್ಲಿ ವಾಸ ಇದ್ದಾರೆ ಅವ್ರಿಗೂ ಬಂದು ಮನೆ ಸ್ವಂತ ಮಾಡಿಕೊಡ್ಬೇಕು ಅಂತ ಒಂದೇ ಉದ್ದೇಶದಿಂದ ನಮ್ಮ BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಕ್ರೆಟರಿ ವಿಜಯರಾಘವನು ಮತ್ತು ನಮ್ಮ ಆಫೀಸ್ ಬೇರ್ಸ್ ಆದಂಥ VC ಗಣೇಶನು, ಪಟ್ಟಾಭಿರಾಮನು, ಜಯಶೀಲನು, ಮಗೇಂದ್ರನು, ಮಹಿಮೇದಾಸು, ಆಮೇಲೆ ಜೋಸಫು, ಇನ್ನೂ ಅನೇಕರೆಲ್ಲ ಬಂದು ಸೇರಿ ಪ್ರಯತ್ನಪಟ್ಟು ಸುಮಾರು ಒಂದು 4,000 ಅಪ್ಲಿಕೇಶನ್ಸ್ ಫಾರ್ಮ್ನ ಬಂದು ಎಲ್ಲ BGMLನಲ್ಲಿ ಇರ್ತಕ್ಕಂಥ ಅನಧಿಕೃತ ಮನೆಗಳು, ಅನ್ಆರ್ಗನೈಸ್ಡ್ ವರ್ಕರ್ಸ್ ಅವ್ರಿಗೆ ಬಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ಕೊಡುವಾಗ ಒಂದು ಸಿಂಗಲ್ ನಯ ಪೈಸಾ ಕೂಡ ಬಂದು ಅವ್ರ ಹತ್ರ ಬಂದು ಅಪ್ಲಿಕೇಶನ್ ಫಾರ್ಮ್ಗಳು ತೊಗೊಂಡಿಲ್ಲ. ಪ್ಲಸ್ಸು ಅವ್ರ ಹತ್ರ ಬಂದು ಯಾವುದೇ ಬಂದು ಈ ಮನೆ ಕೊಡಿಸ್ತೀವಿ ನಾವು ಅಂತ ದುಡ್ಡು ಕೊಡಿ ಅಂತ ಕೂಡ ನಾವು ಕೇಳಿಲ್ಲ. ಇದೆಲ್ಲ ಬಂದು ಇರುವಾಗ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸುಳ್ಳು ಆರೋಪದ ಮೇಲೆ ಬಂದು ಆ ಅಗ್ನಿ ಪತ್ರಿಕೆಗೆ ಸಂಬಂಧಪಟ್ಟವನು, ಅದು ಯಾರಂತ ಗೊತ್ತಿಲ್ಲ ನನಗೆ, ಇದುವರೆಗೆ ನಾನು ನೋಡಿಲ್ಲ ಮಾಧ್ಯಮದಲ್ಲಿ, ಅವನು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಥರ ಬಂದು ರಾಜೇಂದ್ರನು JDS ಮುಖಂಡರು ಬೆನ್ನೆಲುಬು ಇಲ್ಲ ಅಂಥವ್ರು ಬಂದು KGFನಲ್ಲಿ ಇರ್ತಕ್ಕಂಥ ಈ ಮನೆಗಳನ್ನ ಬಂದು ಸ್ವಂತ ಮಾಡಿಕೊಡ್ತೀನಿ ಅಂತೇಳಿ 10,000 ಬಂದು ಸೂಲಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ. 4ನೇ ತಾರೀಕು ಅದು ಪ್ರಕಟಣೆ ಆಗಿದೆ. ಈ ವಿಚಾರವಾಗಿ ಬಂದು ಇಡೀ ಸ್ಟೇಟಲ್ಲಿ ನಮ್ಮ ಪಕ್ಷದ ಲೀಡರ್ಸು, ಆಮೇಲೆ ನಮ್ಮ ನ್ಯಾಷನಲ್ ಲೆವೆಲ್ ಕಮಿಟಿ ಮೆಂಬರ್ಸು ಎಲ್ಲರೂ ಬಂದು ನಮಗೆ ಫೋನ್ ಮಾಡಿ ಏನಿದು ವಿಚಾರ ಈ ಥರ ಬಂದಿದೆಯಲ್ಲ ಅಂತ ಹೇಳಿದ್ರೆ, ನಾನು ಬಂದು ಅದ್ರ ಮೇಲೆ ಬಂದು ಇಮಿಡಿಯೇಟ್ಲಿ ನಾನು ಅವತ್ತು ಗುಜರಾತಲ್ಲಿದ್ದೆ. ಸೊ ಆವಾಗಲೇ ಇಮಿಡಿಯೇಟ್ಲಿ ನಾನು ಏನು ಮಾಡಿದೆ, ನಮ್ಮ ಮಾನ್ಯ SP ಗೆ ಬಂದು ಈ ಗಮನಕ್ಕೆ ತಂದಿದ್ದೀನಿ. ಬೈ ಮೇಲ್ 2 ಮೇಲ್ ID ನಾನು ಕಳಿಸಿ
ಅವ್ರಿಗೆ ನಾನು ಡೀಟೇಲ್ಸ್ ಎಲ್ಲ ಬಂದು ಕೊಟ್ಟಿದ್ದೀನಿ. ಈ ಥರ ಬಂದು ಯಾರೋ ಅಗ್ನಿ ಪತ್ರಿಕೆನವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಡಿಫೇಮಿಂಗ್ ಮೈ ಪರ್ಸನಾಲಿಟಿ ಆ್ಯಸ್ ವೆಲ್ ಆಸ್ ಮೈ ಲೀಡರ್ಸ್ ಪರ್ಸನಾಲಿಟಿ. ಅದರಿಂದಾಗಿ ಬಂದು ಇದರಲ್ಲಿ ಹಿಂದೆ ಯಾರಿದ್ದಾರೆ, ಇವ್ರಿಗೆ ಯಾರು ರಿಪೋರ್ಟ್ ಕೊಟ್ಟಿರೋದು, ಅದ್ರ ಬಗ್ಗೆ ನಮಗೆ ಬಂದು ಮಾಹಿತಿ ಬೇಕು. ಇಟ್ ಇಸ್ ಟೋಟ್ಲಿ ಡೆಫಮೇಷನ್ ಸೂಟು. ಒಂದು 35 ವರ್ಷದಿಂದ ನಾವು ಪಾಲಿಟಿಕ್ಸಲ್ಲಿ ಇದ್ದೀವಿ, ಇದುವರೆಗೂ ಬಂದು ಆ ರೀತಿ ಬಂದಿಲ್ಲ. ಇವರೆಲ್ಲ ಬಂದು BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರೇ ಬಂದು ಅದನ್ನು ಓಪನ್ ಮಾಡಿದ್ದಾರೆ. ಇಂಥದ್ದು ಅಪ್ಲಿಕೇಶನ್ ಬಂದು ಫ್ಲೋಟ್ ಮಾಡ್ತಾರೆ. ಇದರಲ್ಲಿ ಬಂದು ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ. ಇಲ್ಲಿರ್ತಕ್ಕಂಥ 1000 ಅಪ್ಲಿಕೇಶನಲ್ಲಿ ಯಾರಾದರೂ ಒಂದು ಅಪ್ಲಿಕೇಶನ್ಗೆ ಫೋನ್ ಮಾಡಿಬಿಟ್ಟು ಏನು ನೀವು ಏನಾದರೂ 10,000ನೋ ಇಲ್ಲ 1,000ನೋ ಒಂದು 1 ಲಕ್ಷನೋ ಏನೋ ನೀವು ಕೊಟ್ಟಿದ್ರೆ ನಮ್ಗೆ ತಿಳಿಸಿ ಅಂತ ನೀವು ಕೇಳಿ, ಆ ರೀತಿ ಹೌದು ಸರ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ಫ್ರಮ್ ಯುವರ್ ಎಂಡ್. ಆಮೇಲೆ ನಾನು ಬಂದು ನೀವು ಏನಾದರೂ ಬಂದು ಆ ರೀತಿ ಪ್ರೂವ್ ಮಾಡಿಬಿಟ್ರೆ ನಾನು ಇವನ್ ಕೇಸ್ ಆಗ್ತದೆ ಹೊತ್ತು ಈವನ್ ಬೇಲ್ ಕೂಡ ಹೋಗೋದಿಲ್ಲ. ಐ ವಿಲ್ ಗೋ ಟು ದಿ ಜೈಲ್ ಇಟ್ಸೆಲ್ಫ್ ಡೈರೆಕ್ಟ್ಲಿ. ಅಂಥ ಒಂದು ಪ್ರಾಬ್ಲಮ್ ನಮಗೆ ಬಂದಿದೆ. ಯಾಕಂದರೆ ನಮಗೆ ಟೋಟಲಿ ಬಂದು ಇದು ಬಹಳ ದೊಡ್ಡ ಮುಜುಗರ ಬಂದಿದೆ. I have to be answerable to the state government and as well as to my party leaders at the national level. And ನಮ್ಮ ದೇವೇಗೌಡರು PF ಫೋನ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಥರ ಬಂದು ಅಪ್ಪಾಜಿಗೆ ಲೆಟರ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್, ಏನಾದರೂ ಇದನ್ನು ಇಮಿಡಿಯೇಟ್ಲಿ ಇದನ್ನು ಕ್ಲೋಸ್ ಮಾಡಿ ಫೈಲ್ ಸರ್. ನಾನಿಲ್ಲ, ಐ ವಿಲ್ ಆಲ್ರೆಡಿ ಡಿಸ್ಕಸ್ ವಿತ್ ಅವರ್ SP and ಐ ಗಿವನ್ ಎ ಕಂಪ್ಲೇಂಟ್ ಆಲ್ಸೋ. ಅದ್ರ ಮೇಲೆ ಬಂದು ದೇ ಆರ್ ಸ್ಟಾರ್ಟೆಡ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ದೀನಿ ಸರ್. ಸೊ ಅದರಿಂದ ದಿಸ್ ಇಸ್ ದಿ ಮೇಲ್. ಸಿ ಐ ಡಿಡ್ ನಾಟ್ ಹ್ಯಾವ್ ಎ ಸ್ಲೀಪ್ ಆಲ್ಸೋ ಆನ್ ದಟ್ ಡೇ ವೆನ್ ಐ ರಿಸೀವ್ ದಿಸ್ ಇನ್ಫಾರ್ಮೇಷನ್ ಅಟ್ 3:55. ಐ ಸೆಂಟ್ ಯು ದ ಮೇಲ್ ಆನ್ January 5th. ಈ ಕ್ಲಿಯರ್ ಆಗಿ ಬಂದು ನಾನು ಕೊಟ್ಟಿದ್ದೀನಿ. ಜೊತೆಗೆ ಏನೇನು ಪ್ರಾವಿಷನ್ಸ್ ಇದೆ, ಹೌ ದಿಸ್ ಹ್ಯಾಸ್ ಹ್ಯಾಪೆಂಡ್ ಅಂಡರ್ ಸೆಕ್ಷನ್ 356 ಆಫ್ BNS, ಡಿಸಿಬಲ್ ಡಿಪ್ರಿವೇಷನ್ ಇದು ಸೂಟ್, ಆಮೇಲೆ ಬಂದು ಡ್ಯಾಮೇಜಸ್, ರೆಪ್ಯುಟೇಷನ್ಸ್ ಎಲ್ಲ ಬಂದು ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ವಾಸ್ ಗಿವನ್ ಕ್ಲಿಯರ್ಲಿ. ಯಾವುದೇ ಬಂದು ರೆಪ್ಯುಟೇಷನ್ ಬಂದು ಹಾಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಬಂದು ನಾನು ನಿಮಗೆ ಬಂದು ಕಾಪಿ ಹಾಕಿ ಮತ್ತೇನೋ ಬಂದು ಇನ್ನೊಂದು ಲೆಟರ್ ಕೂಡ ನಿಮಗೆ ಕಳಿಸಿದ್ದೀನಿ. ಸೊ ಇದ್ರ ಮೇಲೆ ಬಂದು ನೀವು ಏನೇ ಸಹಕಾರ ನಮ್ಮಿಂದ ಬಂದು ಕೇಳಿದ್ರೂ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ. ಇವರೆಲ್ಲ ಬಂದು ಸೇರಿಕೊಂಡು ಈ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ದಾರೆ. ನಾವು ಅದನ್ನು ಎವಿಡೆನ್ಸು ಕೊಟ್ಟಿದ್ದೀವಿ. ಇಫ್ ಎನಿ ಒನ್ ಪರ್ಸನ್ ಹೂ ಹ್ಯಾಸ್ ಗಿವನ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಸೇಸ್ ದಟ್ ಎಸ್ ವಿ ಹ್ಯಾವ್ ಗಿವನ್ ಮನಿ ಅಂತ ಏನಾದರೂ ಹೇಳಿದರೆ ಐ ಆಮ್ ರೆಡಿ ಫಾರ್ ಅಂಡರ್ಟೇಕಿಂಗ್ ಎನಿ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲ ನಾವೇ ಕಲೆಕ್ಟ್ ಮಾಡಿದ್ವಿ ಸರ್. ಇದರಲ್ಲಿ ಯಾರಾಗಲಿ ಒಂದು ಎಂಪ್ಲಾಯೀಸ್ ನಾವು ಕಲೆಕ್ಟ್ ಮಾಡಿದ್ವಿ ಯಾರಾಗಲಿ ಹೇಳಿದ್ರೆ ತಾವು ಏನು ಹೇಳಿದ್ರು ನಾವು BGML ಅಸೋಸಿಯೇಷನ್ ಎಂಪ್ಲಾಯೀಸ್ ನಾವಲ್ಲ. ಈವನ್ ಜೆರಾಕ್ಸ್ ಮಾಡೋದು ಇದು ಅದನ್ನು ಕೂಡ ಬಂದು ನಮ್ಮವರು ಕಲೆಕ್ಟ್ ಮಾಡಿಲ್ಲ. ಅವರೇ ಜೆರಾಕ್ಸ್ ಮಾಡಿ ಕೊಡ್ಬೇಕು. ಯಾಕಂದ್ರೆ 10 ರೂಪಾಯಿ ಕೇಳಿದ್ರೆ ಕೂಡ ಅದು ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಅಂತ ಹೇಳಿ ಅದನ್ನು ಕೂಡ ನೀವೇ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಸುಳ್ಳು ಕೆಲಸ ಕೊಟ್ಟಿದ್ದಾರೆ, ಅವ್ರ ಅರೆಸ್ಟ್ ಮಾಡಬೇಕು ಸರ್. ಕಾನೂನು ಪ್ರಕಾರ ಗಮನಕ್ಕೆ ತಂದಿದ್ದೀವಿ. ನಾನು ಕಾನೂನು ಪ್ರಕಾರ ತಗೊಳ್ತೀನಿ ಸರ್. ನಮ್ಮ ಲೆವೆಲ್ ನಮ್ಗೆ ಏನಾದ್ರು ಮುಂದೆ ನಮ್ಮಂತವರು ಒಳ್ಳೆಯದು ಮಾಡುವಾಗ ಯಾರಾದರೂ ಈ ರೀತಿ ತೊಂದರೆ ಕೊಡೋದನ್ನ ಕೂಡ ಈ ನೀವೇ ತಗೊಳ್ಳೋ ಆಕ್ಷನ್ ಮುಖಾಂತರ ಅದು ನಿಲ್ಲಿಸ್ತಾರೆ. ಯಾಕಂದ್ರೆ ಭಯ ಇರುತ್ತೆ. ಇಲ್ಲಪ್ಪ ನಾವೇನಾದ್ರು ತಪ್ಪು ಮಾಹಿತಿ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ರೆ ನಮಗೂ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರಬೇಕು. ಆ ಮೀಡಿಯಾವನ್ನ ಕರೀ ಸರ್, ಮೀಡಿಯಾವನ್ನ ಕರೀ ಮಾತಾಡಿ ಸರ್. ನಾವು ಇನ್ಕ್ವೈರಿ ಮಾಡ್ತೀನಿ, ಕಾನೂನು ಪ್ರಕಾರ ಏನಿದೆ ಮಾಡ್ತೀವಿ ಸರ್. ಇದರಲ್ಲಿ ಏನಂದ್ರೆ ನಮ್ಮ BGML ಎಂಪ್ಲಾಯೀಸ್ ಅವ್ರಿಗೆ ಲೀಡರಲ್ಲಿ ಇವರೇ ಒಬ್ಬರೇ ಬಂದು ನಮ್ಗೆ ಎಲ್ಲ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಇವತ್ತು ಡೆಲ್ಲಿವರೆಗೆ ಎಲ್ಲ ಓಡಾಡ್ತೀವಿ ನಾವು ಎಲ್ಲ ಅವ್ರ ಜೊತೆಲಿ. ಅವರು ಡಿಸ್ಟರ್ಬ್ ಮಾಡಿದ್ದಾರೆ. ದಯವಿಟ್ಟು ಸರ್ ನೀವೇ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಸರ್. 1500 ಮೆಂಬರ್ಸ್ ಏನಾಗಲ್ಲ ಬರ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ಸೆಟಲ್ಮೆಂಟ್ ಮತ್ತೆ ಅವರೆಲ್ಲ ಕಂಪನಿ ಕೇಳ್ತಾರೆ, ನಾವೆಲ್ಲ ಸೆಟಲ್ಮೆಂಟ್. KGF ಎಲ್ಲ ಆಫೀಸರ್ ಬಂದಿದ್ದೀವಿ ಸರ್, ಎಲ್ಲ ಹೇಳ್ತಾರೆ ಸರ್ ಇದು ಮಾಡ್ಬೇಕು ಸರ್. ಅದೇ ಹೇಳ್ತಾರೆ SP ಬಂದಿದ್ದಾರೆ ನಾನು ಹೇಳ್ತಾರೆ ಸರ್. ಪಬ್ಲಿಕ್ ಎಲ್ಲ ನಾವು ಮಾಡ್ಬೇಕು ಸರ್. ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. BGML ಇಶ್ಯೂ ಈಗ ಒಳ್ಳೆ ರೀತಿ ಬಂದಿದೆ ಸರ್. ಈಗ ಅವರು ಡಿಸ್ಟರ್ಬ್ ಮಾಡ್ತಾರೆ. ಅದೇ ನಾವು ಎಲ್ಲ ಕರೆಕ್ಟಾಗಿ ಮಾಡ್ತೀವಿ. ಸತ್ಯವಿಧಿ ಪ್ರಕಾರ ಏನೇನು ನಡ್ತೀವಿ ಅದೆಲ್ಲ ನಡ್ತೀವಿ. ಹೆಲ್ಮೆಟ್ ಕೂಡ ಚೆನ್ನಾಗಿ ಮಾಡ್ತೀವಿ. ತಾವು ಎಲ್ಲ ಚೆನ್ನಾಗಿದೆ. ಜನರಿಗೆ ನಿಮ್ದು ಜೀವನ ಸೇವ್ ಆಗುತ್ತೆ, ಲೈಫ್ ಸೇವ್ ಆಗುತ್ತೆ. ಬಾಕಿ ಕೂಡ ನಿಮ್ಗೆ ನಮ್ಮ ಕಡೆ ಸಹಾಯ ಬೇಕಾಗುತ್ತೆ, ಖಂಡಿತ ಮಾಡ್ತೀವಿ. ಕಾನೂನು ಪ್ರಕಾರ ಎಲ್ಲ ಸರ್. ಅದು ಕಂಪ್ಲೇಂಟ್ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡಿಬಿಡಿ ಸರ್. ಈಗಾಗಲೇ ಹೇಳಿದ್ದಾರೆ ಅವರು ಏನು ಕಂಪ್ಲೇಂಟ್ ಕೊಟ್ಟಿದೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದ ನಂತರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀನಿ. ಏನಿದೆ ನಮ್ಗೆ ಏನು ಅಧಿಕಾರ ಇದೆ ತಗೊಳ್ತೀನಿ.